ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪ್ರತಿ ವರ್ಷ ನಾವು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಆಚರಿಸ್ತೇವೆ. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಮಾಡಿದ್ದಾರೆ. ಅದರಿಂದ ಆ ಸಂದರ್ಭದ ಒಂದು ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಈಗಿನ ಪರಿಸ್ಥಿತಿಗೆ, ಈಗಿನ ಸ್ಥಿತಿಯಲ್ಲಿ ನಮ್ಮ ದೇಶದ ಒಂದು ಭಕ್ತಿ ಮತ್ತು ಧಾರ್ಮಿಕ ನಂಬಿಕೆ, ಆತ್ಮವಿಶ್ವಾಸ ಇವನ್ನೆಲ್ಲ ಯಾವ ರೀತಿ ಬೆಳೆಸ್ಕೋಬೇಕು, ಅವುಗಳೆಲ್ಲದ ಪ್ರಾಮುಖ್ಯತೆ ಏನನ್ನೋದನ್ನು ವಿವೇಕಾನಂದರು ಚಿಕ್ಕ ಸಂದೇಶದಲ್ಲಿ ಹೇಳ್ತಾರೆ. ಅದನ್ನು ನಾವು ನೋಡೋಣ. ಬಹಳ ಅದ್ಭುತವಾದ ಒಂದು ಸಂದೇಶ. ಪ್ರತಿಯೊಬ್ಬ ಭಾರತೀಯರು, ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬರೂ ಕೂಡ ತಿಳಿದುಕೊಂಡು ಅದನ್ನು ಮನನ ಮಾಡತಕ್ಕಂಥ ಅಗತ್ಯ ಇದೆ. ಸ್ವಾಮಿ ವಿವೇಕಾನಂದರು ನಮಗೆ ಈ ರೀತಿ ಆದೇಶವನ್ನು ಕೊಟ್ಟಿದ್ದಾರೆ, ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೊಂದು ರಾಷ್ಟ್ರವಾಗಿ, ಒಬ್ಬ ವ್ಯಕ್ತಿಯಾಗಿ ಶ್ರೇಷ್ಠರಾದರೆ ಜಗತ್ತಿನಲ್ಲಿ ನಾವು ಅತ್ಯಂತ ಶ್ರೇಷ್ಠರಾಗಬಹುದು ಅನ್ನೋದಕ್ಕೆ ಆ ಮೆಸೇಜ್ ಕೊಟ್ಟಿದ್ದಾರೆ. ಅದನ್ನು ನಾವು ನೋಡೋಣ. ಯಾವ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸ್ವದೇಶ ಮಂತ್ರ ಅಂತ ಕರೀತಾರೆ. ಮಂತ್ರ ಅಂತ ಹೇಳಿದರೆ ಯಾವುದನ್ನು ನಾವು ನಿರಂತರವಾಗಿ ಚಿಂತನೆ ಮಾಡಿದರೆ ಅದು ನಮ್ಮನ್ನೆಲ್ಲದ ಕಷ್ಟಗಳಿಂದ ಪಾರು ಮಾಡುತ್ತೋ ಅದಕ್ಕೆ ಮಂತ್ರ ಅಂತ ಕರೀತಾರೆ. ವಿವೇಕಾನಂದರ ಪ್ರತಿಯೊಂದು ಮಾತು ಕೂಡ ಒಂದೊಂದು ಮಂತ್ರ. ಆ ಮಂತ್ರಗಳು ಅಥವಾ ವಿವೇಕಾನಂದರ ಒಂದು ವಾಣಿ, ವಿವೇಕಾನಂದರ ಒಂದು ಸಂದೇಶ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತರಬಲ್ಲದು. ನಾವು ಒಂದು ರಾಷ್ಟ್ರವಾಗಿ ಶಕ್ತಿಶಾಲಿಯಾದ ರಾಷ್ಟ್ರವಾಗಬೇಕಾದ್ರೆ ನಮಗೆ ಅವರು ಎರಡು ಆದರ್ಶವನ್ನು ಕೊಟ್ಟಿದ್ದಾರೆ. ಒಂದು ತ್ಯಾಗ ಮತ್ತು ಸೇವೆ. ಭಾರತವೇ ನಿಮ್ಮ ಗುರಿಯಾಗಬೇಕು. ಸ್ವಾಮಿ ವಿವೇಕಾನಂದರು ಅಮೇರಿಕದಿಂದ ಬಂದ ಮೇಲೆ ಕನ್ಯಾಕುಮಾರಿಯಲ್ಲಿ ಆ ದೇವಸ್ಥಾನದ ಒಂದು ಸಣ್ಣ ಉಪನ್ಯಾಸವನ್ನು ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಇನ್ನು 50 ವರ್ಷಗಳ ಕಾಲ ನಿಮ್ಮ ಎಲ್ಲ 33 ಕೋಟಿ ದೇವತೆಗಳನ್ನು ಕಟ್ಟಿ ಸಮುದ್ರಕ್ಕಾಗಿ ಹಾಕಿ ಬಿಸಾಡಿ, ಇನ್ನು 50 ವರ್ಷಗಳ ಕಾಲ ನಿಮ್ಮ ದೇವತೆಗಳು ಬಡವರು, ದೀನರು, ದರಿದ್ರರು, ಯಾರು ಕಷ್ಟದಲ್ಲಿದ್ದಾರೋ, ವಿಧವೆಯರು ಕಣ್ಣೀರು ಒರೆಸ್ತಕ್ಕಂಥ ಒಂದು ಜ್ಞಾನ, ಒಂದು ಸೇವೆ ಆಗಬೇಕು. ಅದರಿಂದ ನಮ್ಮ ಭಾರತ ದೇಶಕ್ಕೆ ಅವರು 2 ಆದರ್ಶಗಳನ್ನು ಕೊಟ್ಟಿದ್ದಾರೆ. ಒಂದು ತ್ಯಾಗ ಮತ್ತು ಇನ್ನೊಂದು ಸೇವೆ. ಈ 2 ಆದರ್ಶದಲ್ಲಿ ನೀವು ನಿಮ್ಮ ದೇಶವನ್ನು ನಡೆಸಿ ಉಳಿದಿದ್ದೆಲ್ಲವೂ ಕೂಡ ತಾನೇ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ 2ನೇದು ಹೇಳಿದರೆ ದೇಶಾಭಿಮಾನ ಮತ್ತು ಧರ್ಮಾಭಿಮಾನ. ಇವತ್ತು ನಾವೆಲ್ಲ ಕಡೆ ನೋಡ್ತೀವಿ, ದೇಶಾಭಿಮಾನವೂ ಇಲ್ಲ, ಧರ್ಮಾಭಿಮಾನವೂ ಇಲ್ಲ. ನಾವು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಬೇಕಂತ ಹೇಳಿದ್ರೆ ನಾವು ಯಾವುದನ್ನು ಪ್ರೀತಿಸುತ್ತೇವೆಯೋ ಅದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ತೇವೆ. ಯಾವಾಗ ನಮ್ಮ ದೇಶವನ್ನು ನಾವು ಪ್ರೀತಿಸ್ತೇವೆ, ನಮ್ಮ ಧರ್ಮವನ್ನು ಪ್ರೀತಿಸ್ತೇವೆ, ಆಗ ನಾವು ಅದನ್ನು ಅನುಷ್ಠಾನಕ್ಕೆ ತರುತ್ತೇವೆ, ಅದನ್ನು ಶಕ್ತಿಯುತವಾಗಿ ಮಾಡುತ್ತೇವೆ. ಅದರಿಂದ ಈಗಿನ ಸಮಾಜಕ್ಕೆ, ಈಗಿನ ಮಕ್ಕಳಿಗೆ ದೇಶಭಕ್ತಿ ಮತ್ತು ಧರ್ಮದಲ್ಲಿ ಆಸಕ್ತಿಯನ್ನು ತರತಕ್ಕಂಥ ಭಾವನೆಗಳನ್ನು ಕೊಡತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು. ಇಲ್ಲ ಅಂತೇಳಿದ್ರೆ ನಾವು ಎಷ್ಟೇ ವಿದ್ಯಾಭ್ಯಾಸ ಕೊಟ್ಟರೂ ಕೂಡ ಅವರಲ್ಲಿ ದೇಶಭಕ್ತಿ ಆಗಲಿ ಧರ್ಮಭಕ್ತಿ ಆಗಲಿ ಬರತಕ್ಕಂಥದ್ದು ನಾವೆಲ್ಲೂ ಕಾಣ್ತಾ ಇಲ್ಲ. ನಮ್ಮ ವಿದ್ಯಾಭ್ಯಾಸದಲ್ಲಿ ಆ ವ್ಯವಸ್ಥೆ ಇಲ್ಲ. ಎಜುಕೇಷನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳ್ತಾರೆ ವಿವೇಕಾನಂದರು. ಆಗಲೇ ಮನುಷ್ಯನಲ್ಲಿರ್ತಕ್ಕಂಥ ಆ ದೈವತ್ವವನ್ನು ಹೊರಗಡೆ ತರತಕ್ಕಂಥ ವ್ಯವಸ್ಥೆಯೇ ವಿದ್ಯಾಭ್ಯಾಸ. ಯಾವಾಗ ನಮ್ಮಲ್ಲಿರ್ತಕ್ಕಂಥ ಆ ದೈವತ್ವವನ್ನು ನಾವು ಪ್ರಕಟಗೊಳಿಸ್ತೇವೆಯೋ ಆಗ ಶ್ರೇಷ್ಠವಾದ ಗುಣಗಳೆಲ್ಲವೂ ಕೂಡ ನಮ್ಮಲ್ಲಿ ಹೊರಹೊಮ್ಮುತ್ತೆ. ತಾನಾಗೇ ದೇಶಭಕ್ತಿ ಧರ್ಮಭಕ್ತಿ ಎಲ್ಲವೂ ಬರುತ್ತೆ. ಎಲ್ಲರೂ ಕೂಡ ಸರಿದಾರಿಯಲ್ಲಿ ನಡೆಯೋಕ್ಕೆ
ಆಗುತ್ತೆ. ಆಮೇಲೆ ವಿವೇಕಾನಂದ ಹೇಳಿದರು, ಭಾರತದ ಶುಭವೇ ನಮ್ಮ ಶುಭವಾಗಬೇಕು. ನಮ್ಮ ಸ್ವಂತತನವನ್ನು ಬಿಟ್ಟು ನಾವು ದೇಶಕ್ಕೋಸ್ಕರ ಬದುಕುವ ಹಾಗೆ ಆಗಬೇಕು. ಹೀಗೆಲ್ಲ ಕಡೆ ನಮ್ಮ ಮಕ್ಕಳಿಗೆ ದೇಶಭಕ್ತಿನೂ ನಾವು ಕಳಿಸ್ತಾ ಇಲ್ಲ, ಧರ್ಮನೂ ಕಳಿಸ್ತಾ ಇಲ್ಲ, ಯಾವುದೂ ಒಳ್ಳೆಯದನ್ನು ಕೂಡ ಕಳಿಸ್ತಾ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಒಂದು ರಾಷ್ಟ್ರ, ಒಬ್ಬ ವ್ಯಕ್ತಿ ಶ್ರೇಷ್ಠವಾಗಬೇಕಾದ್ರೆ ಈ 3 ಗುಣಗಳು ಆ ವ್ಯಕ್ತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಯಾವುದು ಆ 3 ಗುಣಗಳು? ಪ್ರತಿಯೊಬ್ಬ ವ್ಯಕ್ತಿಯು ಆ 3 ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಆ ವ್ಯಕ್ತಿ ತಾನೇ ಶ್ರೇಷ್ಠನಾಗ್ತಾನೆ. ಎಂಥ ವ್ಯಕ್ತಿಗಳು ಶ್ರೇಷ್ಠರಾಗ್ತಾರೋ ಅಂಥ ವ್ಯಕ್ತಿಗಳು ಸಮಾಜದಲ್ಲಿ ಜಾಸ್ತಿ ಇದ್ದಾಗ ಆ ರಾಷ್ಟ್ರವು ಕೂಡ ತಾನಾಗೆ ಶ್ರೇಷ್ಠವಾಗುತ್ತೆ. ಯಾವುದು ಆ 3 ಗುಣ? ಅವ್ರು ಹೇಳ್ತಾರೆ, 1, ಒಳಿತಿನ ಶಕ್ತಿಯಲ್ಲಿ ದೃಢ ನಂಬಿಕೆ ಇರಬೇಕು. ನಾವು ಒಳ್ಳೆಯದನ್ನು ಮಾಡಿದರೆ ಅದು ಒಳ್ಳೆಯದಾಗುತ್ತೆ ಎಂಬ ಒಂದು ದೃಢ ವಿಶ್ವಾಸ ಇರಬೇಕು. 2ನೇದು ಹೇಳ್ತಾರೆ, ಮಾತ್ಸರ್ಯ ಮತ್ತು ಅಪನಂಬಿಕೆಗಳಿಲ್ಲದಿರುವಿಕೆ. ಈಗ ಆ ಸ್ವಾರ್ಥ ಆಗಲಿ ಅಥವಾ ಒಂದು ಮಾತ್ಸರ್ಯ, ದ್ವೇಷ ಆಗಲಿ, ಇವೆಲ್ಲವೂ ದುಷ್ಟ ಗುಣಗಳು. ನಾವೆಷ್ಟೇ ಶ್ರೇಷ್ಠ ಜ್ಞಾನಿಗಳಿರ್ಬೋದು, ಆದರೆ ಆ ಮಾತ್ಸರ್ಯ ಇತ್ತು ಅಂತೇಳಿದರೆ ಒಬ್ಬರನ್ನೊಬ್ಬರು ನಾಶ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಶ್ರೇಷ್ಠ ವ್ಯಕ್ತಿಗಳಾಗಬೇಕಾದ್ರೆ ನಮ್ಮಲ್ಲಿ ಆ ಮಾತ್ಸರ್ಯ ಗುಣ ಇರಬಾರ್ದು. ಜೊತೆಗೆ ನಾವು ನಮ್ಮ ಹಿರಿಯರನ್ನಾಗಲಿ, ನಮ್ಮ ಶಾಸ್ತ್ರಗಳನ್ನಾಗಲಿ, ನಮ್ಮ ಸಂಸ್ಕೃತಿಯಲ್ಲಾಗಲಿ, ನಮ್ಮ ಗುರುಗಳಲ್ಲಾಗಲಿ ಅಪನಂಬಿಕೆಯನ್ನು ಇಡಬಾರದು. ನಂಬಿಕೆ, ಅದನ್ನೇ ಹೇಳ್ತಾರೆ ಶ್ರದ್ಧೆ. ಶ್ರದ್ಧೆ ಯಾರಲ್ಲಿದೆಯೋ ಅವನ್ನೆಲ್ಲವನ್ನೂ ಸಾಧಿಸಬಲ್ಲ. ವಿವೇಕಾನಂದ ಇನ್ನೊಂದು ಕಡೆ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಯಾರು ನಾಸ್ತಿಕ, ಯಾರು ದೇವರನ್ನು ನಂಬ್ತಾ ಇರಲಿಲ್ವೋ ಅವ್ರನ್ನ ನಾಸ್ತಿಕ ಅಂತ ಕರಿತಾ ಇದ್ದರು. ಆದರೆ ನಾನು ಹೇಳ್ತೀನಿ, ಯಾರಿಗೆ ತನ್ನಲ್ಲಿ ನಂಬಿಕೆ ಇಲ್ಲವೋ ಅವನೇ ನಾಸ್ತಿಕ. ಅವ್ರು ಹೇಳ್ತಾರೆ, ಶ್ರದ್ಧೆಗೆ ಅತ್ಯಂತ ಮಹತ್ವವಾದ ಒಂದು ಒತ್ತನ್ನು ಕೊಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಒಳ್ಳೇದು ಮಾಡಿದರೆ ಒಳ್ಳೆಯದಾಗುತ್ತೆ, ಇನ್ನೊಬ್ಬರನ್ನು ದ್ವೇಷಿಸಬಾರ್ದು, ಇನ್ನೊಬ್ಬರನ್ನ ಅಪನಂಬಿಕೆಯನ್ನು ಬೆಳೆಸ್ಕೋಬಾರ್ದು ಅನ್ನೋದನ್ನು ಅವರು ಒತ್ತಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಒಳ್ಳೆಯವರಾಗಲು ಒಳಿತನ್ನು ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ಸಹಾಯ ಮಾಡಬೇಕು. ಅವ್ರು ಹೇಳ್ತಾರೆ, ಧರ್ಮದ ಸಾರ ಅಂದರೆ ಏನು ಅಂತ ಹೇಳಿದರೆ, ನಾವು ಒಳ್ಳೆಯವರಾಗುತ್ತಾ ಯಾರು ಒಳ್ಳೆಯವರಾಗ್ತಾರೋ ಅವರಿಗೆ ನಿರಂತರವಾಗಿ ಸಹಾಯ ಮಾಡತಕ್ಕಂಥದ್ದೇ ಇಡೀ ಧರ್ಮದ ಸಾರ ಅಂತಾರೆ. ಗೋಲ್ ಆಫ್ ರಿಲಿಜಿಯನ್ ಈಸ್ ಬಿ ಗುಡ್ ಆ್ಯಂಡ್ ಡೂ ಗುಡ್ ಅಂತ ಹೇಳ್ತಾರೆ. ಒಳ್ಳೆಯದನ್ನು ಮಾಡೋದು, ಒಳ್ಳೆಯದನ್ನು ಮಾಡೋರಿಗೆ ಸಹಾಯ ಮಾಡತಕ್ಕಂಥದ್ದು. ಆಮೇಲೆ ಅವ್ರು ಹೇಳ್ತಾರೆ, ಈ 3 ಗುಣಗಳನ್ನು ನಾವು ಬೆಳೆಸ್ಕೊಂತ ಹೇಳಿದರೆ ವ್ಯಕ್ತಿ ತಾನಾಗೆ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಆಗ್ತಾನೆ. ಇಲ್ಲ ಅಂತೇಳಿದರೆ ಅವನು ಜ್ಞಾನಿಯಾಗಿರ್ಬೋದು ಲೌಕಿಕವಾಗಿ, ಆದರೆ ಅವನು ಸಮಾಜಕ್ಕೆ ಮಾರಕವಾಗ್ತಾನೆ. ಇವತ್ತೆಲ್ಲ ನಾವು ನೋಡ್ತೀವಿ, ಎಲ್ಲ ಅನಾಹುತಗಳಾಗ್ತಾ ಇರತಕ್ಕಂಥದ್ದು ಯಾರು ವಿದ್ಯಾವಂತರು ಅನ್ಸ್ಕೊತಾರೋ ಅವರಿಂದ ಆಗ್ತಾ ಇರ್ತಂಥದ್ದು. ಅವರು ಸರಿದಾರಿಗೆ ಬಂದು ಅವರ ಎಲ್ಲ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಂತೇಳಿದ್ರೆ ಅವರಲ್ಲಿ ಸದ್ಗುಣಗಳಿರಬೇಕಾಗುತ್ತೆ. ಆಮೇಲೆ ಈ ಮಂತ್ರದಲ್ಲಿ ವಿವೇಕಾನಂದರು ಅದ್ಭುತವಾದ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನಲ್ಲಿರ್ತಕ್ಕಂಥ ದೌರ್ಬಲ್ಯವನ್ನು ಕಳೆದುಕೊಳ್ಳಬೇಕು. ಅವ್ರು ಹೇಳ್ತಾರೆ, ನಾವು ಏನೇ ತಪ್ಪು ಮಾಡಿದರೂ ಕೂಡ ನಮ್ಮ ದೌರ್ಬಲ್ಯದಿಂದ ಮಾತ್ರ ನಾವು ತಪ್ಪು ಮಾಡ್ತೀವಿ ಅಷ್ಟೇ ಹೊರತು ಯಾರು ಶಕ್ತಿಯುತನೋ ಅವನು ಯಾವತ್ತೂ ಕೂಡ ತಪ್ಪು ಮಾಡಲ್ಲ. ಅವರು ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹೇ ಜಗನ್ಮಾತೆ, ನಮ್ಮ ದೌರ್ಬಲ್ಯವನ್ನು ದಹಿಸು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ, ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ನೈತಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಎಲ್ಲ ರೀತಿಯ ಈ ದೌರ್ಬಲ್ಯವನ್ನು ದಹಿಸು ಅಂತ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಕ್ಲೈಬ್ಯವನ್ನು, ಷಂಡತನವನ್ನು ತೆಗೆದುಹಾಕು ಅಂತ ಹೇಳ್ತಾರೆ. ನಪುಂಸಕತೆ. ಶ್ರೀಕೃಷ್ಣನು ಕೂಡ ಅರ್ಜುನನಿಗೆ ಅದೇ ಮಾಡ್ತಿರ್ತಾನೆ, ಏ ಅರ್ಜುನ, ಈ ಸಮಯದಲ್ಲಿ ನಿನಗೆ ಈ ಷಂಡತನ ಹೇಗೆ ಬಂತು? ನೀನು ಮಹಾವಿಜ್ಞಾನಿ, ಮಹಾವೀರ, ಶಕ್ತಿಶಾಲಿ, ಆದರೆ ಈ ಸುಸಂದರ್ಭದಲ್ಲಿ ಇದು ನಿನಗೆ ಯೋಗ್ಯವಲ್ಲ. ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನಾವು ಹೇಳಬೇಕು, ನೀನು ಮಾಡ್ತಾ ಇರೋದು ಸರಿಯಲ್ಲ, ನೀನು ಸರಿಯಾದ ರೀತಿಯಲ್ಲಿ ಬಾಳಬೇಕು, ಒಂದು ಯೋಗ್ಯ ರೀತಿಯಲ್ಲಿ ಬಾಳಬೇಕು, ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾವು ಹೇಳಬೇಕು. ಆಮೇಲೆ ಅವ್ರು ಹೇಳ್ತಾರೆ, ನಮ್ಮನ್ನು ಪುರುಷ ಸಿಂಹರನ್ನಾಗಿ ಮಾಡು. ಪುರುಷ ಸಿಂಹರಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಭಯ ಇಲ್ಲದೆ ನಿರ್ಭೀತಿಯಿಂದ ನಾವು ನಮ್ಮ ಎಲ್ಲ ತನು ಮನಧನವನ್ನು
ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಶಕ್ತಿಯೇ ನಿರ್ಭೀತಿ. ಯಾವಾಗ ಒಬ್ಬ ವ್ಯಕ್ತಿ ನಿರ್ಭೀತಿಯಾಗಿರ್ತಾನೋ ಅವನು ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ, ಧೈರ್ಯದಿಂದ ಬಾಳ್ತಾನೆ. ಅಂತ ಆ ಪುರುಷತ್ವ ಬರಬೇಕಾದ್ರೆ ನಮ್ಮಲ್ಲಿ ಆ ವಿವೇಕಾನಂದರ ಸಂದೇಶ ನರನಾಡಿಗೂ ಹೋಗಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕು. ಪಂಚಾಂಗದ ಪ್ರಕಾರ ವಿವೇಕಾನಂದರ ಜನ್ಮತಿಥಿ ಈ ತಿಂಗಳು ಜನವರಿ 10ನೇ ತಾರೀಕು ಬಂದಿದೆ. ಅದರಿಂದ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ಸಂಜೆ 8:30ವರೆಗೂ ಆಶ್ರಮದಲ್ಲಿ ವಿವಿಧ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ 12ನೇ ತಾರೀಕು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅವರ ಜನ್ಮತಿಥಿ. ಅವತ್ತು ಆಶ್ರಮದಲ್ಲಿ ಯುವ ಸಮ್ಮೇಳನ ಅದೆಲ್ಲ ಕಾರ್ಯಕ್ರಮಗಳಿರುತ್ತೆ. ಯಾರಾದರೂ ಆಸಕ್ತರು ಅದರಲ್ಲಿ ಬಂದು ಪಾಲ್ಗೊಂಡು ಅದರ ಪ್ರಯೋಜನವನ್ನು ಪಡೆದುಕೊಳ್ಬೋದು. ವಿವೇಕಾನಂದರ ಇಡೀ ಸಂದೇಶದ ಸಾರ ಈ ಕೆಲವು ಪದಗಳನ್ನು ಅಥವಾ ಕೆಲವು ವಾಕ್ಯಗಳನ್ನು ಅರ್ಥ ಮಾಡ್ಕೊಂತು ಅಂತ ಹೇಳಿದರೆ ನಾವು ಇಡೀ ವಿವೇಕಾನಂದರ ಸಂದೇಶವನ್ನು ಅರ್ಥ ಮಾಡ್ಕೊಂಡಂಗೆ. ಮಾನವ ಜನಾಂಗಕ್ಕೆ ಅವರ ದೈವಿಕತೆಯನ್ನು ಅವರ ಜೀವನದ ಪ್ರತಿಯೊಂದು ಚಲನವಲನಗಳಲ್ಲೂ ಹೇಗೆ ಅದನ್ನು ವ್ಯಕ್ತಗೊಳಿಸುವುದು ಎಂಬುದನ್ನು ಬೋಧಿಸುವುದು. ನಮ್ಮ ಶಾಸ್ತ್ರಗಳ ಪ್ರಕಾರ, ಉಪನಿಷತ್ತುಗಳ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೈವಾಂಶದಿಂದ ಕೂಡಿದ್ದಾನೆ. ನಾವು ಅದನ್ನು ಮರೆತು ನಮ್ಮಲ್ಲಿರ್ತಕ್ಕಂಥ ರಾಕ್ಷಸಿ ಗುಣಗಳನ್ನು ನಾವು ಪ್ರಕಟಗೊಳಿಸ್ತಾ ಇದ್ವಿ. ವಿವೇಕಾನಂದ ಹೇಳ್ತಾರೆ, ಯಾವಾಗ ಒಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ದೈವಿ ಗುಣಗಳನ್ನು ಕಂಡಿಡ್ಕೊತಾನೋ ಅವನು ಶ್ರೇಷ್ಠ ವ್ಯಕ್ತಿಗಳಾಗ್ತಾನೆ. ಅದನ್ನು ನಾನು ಪ್ರತಿಯೊಬ್ಬ ಯುವಕನಿಗೂ, ಪ್ರತಿಯೊಬ್ಬ ಯುವತಿಗೂ, ಪ್ರತಿಯೊಬ್ಬ ಪ್ರಜೆಗೂ ಹೇಳದೆ ನನ್ನ ಉದ್ದೇಶ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವ ರೀತಿ ತನ್ನಲ್ಲಿರ್ತಕ್ಕಂಥ ದೈವಿಕತೆಯನ್ನು ಕಂಡಿಡ್ಕೊಳೋದು, ಆ ಕಂಡಿಡ್ಕೊಂಡಾಗ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಇದೇ ನನ್ನ ಜೀವನದ ಆದರ್ಶ ಅಂತ ಹೇಳ್ತಾರೆ. ಅದನ್ನು ಯಾವ ರೀತಿ ಪ್ರತಿಯೊಂದು ಜೀವನದ ಚಲನವಲನಗಳಲ್ಲೂ ಕೂಡ ನಾವು ಊಟ ಮಾಡಲಿ, ತಿಂಡಿ ತಿನ್ನಲಿ, ಅಥವಾ ಇನ್ನೇನೇ ಕೆಲಸ ಮಾಡಲಿ, ನಾವು ವೃತ್ತಿಯಲ್ಲಿ ಏನೇ ಬೇಕಾದ್ರೂ ಮಾಡ್ಬೋದು. ಆದರೆ ಪ್ರತಿಯೊಂದರಲ್ಲೂ ಕೂಡ ಆ ಭಗವಂತನ ಒಂದು ಶಕ್ತಿಯನ್ನು ಪ್ರಕಟಗೊಳಿಸ್ತಕ್ಕಂಥದ್ದು ಅದು ಪ್ರತಿಯೊಬ್ಬ ಮಾನವನ ಗುರಿ ಆಗಬೇಕು. ಆಗೇನಾಗುತ್ತೆ, ಪ್ರತಿಯೊಬ್ಬರು ಶ್ರೇಷ್ಠರಾಗ ಬಯಸಿದಾಗ ಸಮಾಜವೂ ಕೂಡ ಶ್ರೇಷ್ಠವಾಗುತ್ತೆ. ವಿವೇಕಾನಂದ ಹೇಳ್ತಾರೆ, ಧರ್ಮ ಅಂದ್ರೇನು ನೋಡಿ, ಎಲ್ಲ ಧರ್ಮದ ಒಂದು ಸಾರವಿಷ್ಟೇ. ಅವ್ರು ಹೇಳ್ತಾರೆ, ಮಾನವನಲ್ಲಿ ಆಗಲೇ ಅಡಗಿರುವ ದೈವತ್ವವನ್ನು ವ್ಯಕ್ತಗೊಳಿಸುವುದೇ ಧರ್ಮ. ಆ ದೈವತ್ವ ಅನ್ನೋದು ನಮ್ಮ ಹಕ್ಕು ಒಳಗಡೆ ಇದೆ. ಆದರೆ ನಮಗೆ ಅದನ್ನು ಯಾವ ರೀತಿ ವ್ಯಕ್ತಗೊಳಿಸ್ಬೇಕಂತ ಗೊತ್ತಿಲ್ಲ. ಅದನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಾನವೇ ಧರ್ಮ. ನಾವು ಧರ್ಮಕ್ಕೆ ನಾನಾ ರೀತಿಯ ವ್ಯಾಖ್ಯಾನಗಳನ್ನು ಕೊಡ್ತೀವಿ. ಆದರೆ ನಿಜವಾದ ವ್ಯಾಖ್ಯಾನ ಅವರು ಹೇಳ್ತಾರೆ, ಪಶು ಸದೃಶವಾದ ವ್ಯಕ್ತಿಯನ್ನು ಮಾನವನನ್ನು ದೈವತ್ವಕ್ಕೆ ಏರಿಸ್ತಕ್ಕಂಥ ಭಾವನೆಯೇ ಧರ್ಮ. ನೋಡಿ ಎಷ್ಟು ಸುಂದರವಾಗಿದೆ. ನಾವು ಸಹಜವಾಗಿ ನಮ್ಮಲ್ಲಿ ಆ ಪಶುವೃತ್ತಿ ಇದೆ. ಆದರೆ ನಾವು ಮಾನವರಾಗಬೇಕಾದ್ರೆ ಆ ಪಶುವೃತ್ತಿಯನ್ನು ಕಳ್ಕೋಬೇಕು. ಆ ಪಶುವೃತ್ತಿಗಿನ್ನ ಮಾನವವೃತ್ತಿ ಶ್ರೇಷ್ಠವಾದದ್ದು. ಮಾನವ ಶಕ್ತಿಯನ್ನು ಮೀರಿ, ಮಾನವವೃತ್ತಿಯನ್ನು ಮೀರಿ ನಮ್ಮಲ್ಲಿರ್ತಕ್ಕಂಥ ದೈವೀ ಶಕ್ತಿಯನ್ನು ಪ್ರಕಟಗೊಳಿಸ್ತಕ್ಕಂಥ ಯಾವ ವಿಧಾನವಿದೆಯೋ ಅದೇ ಧರ್ಮ. ಅದೇ ಧರ್ಮದ ಗುರಿಯಾಗಬೇಕು. ಹೊರಗಡೆ ಆಚರಣೆಗಳೆಲ್ಲವೂ ಕೂಡ ಅದಕ್ಕೆ ಸಹಾಯಕವಾಗಿರಬೇಕು. ಇದು ವಿವೇಕಾನಂದರ ಬೋಧನೆಯ ಸಾರ ಅಂತ ಹೇಳ್ಬೋದು.